ವೀಕ್ಷಕರೇ, ಡಿಎಂಕೆ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಮುಧೋಳದಲ್ಲಿ ಸರಳವಾಗಿ ಜರುಗಿದ್ದ ಅಯ್ಯಪ್ಪ ಮಹಾಪೂಜೆ ಜಾತ್ರಾ ಮಹೋತ್ಸವ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಯ್ಯಪ್ಪ ದೇವಸ್ಥಾನ ಕಮಿಟಿ ಮುಧೋಳ್ ವತಿಯಿಂದ ಅಯ್ಯಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವ ಸರಳ ಹಾಗೂ ಸುಂದರವಾಗಿ ನೆರವೇರಿತ್ತು. ಅಯ್ಯಪ್ಪ ಸ್ವಾಮಿಯ ಮಾಲಧಾರಿಗಳಿಂದ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಹಾಗೂ ಹೋಮ ಹವನ ಅನ್ನ ಸಂತರ್ಪಣೆ. ಮುಧೋಳದ ಪ್ರಮುಖ ಬೀದಿಯಲ್ಲಿ ಅಯ್ಯಪ್ಪ ಭಾವಚಿತ್ರ ಮೆರವಣಿಗೆ ಹಾಡುಗಳೊಂದಿಗೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತ್ತು. ಈ ಸಂದರ್ಭದಲ್ಲಿ ಸರ್ವರಿಗೂ ಭಕ್ತರಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. ಸ್ವಾಮಿ ಶರಣಯ್ಯಪ್ಪ ಮುಧೋಳದ ಅಯ್ಯಪ್ಪ ಸ್ವಾಮಿಯ ಮಂದಿರದ ಮಹಾಪೂಜಾ ಹಾಗೂ ಅನ್ನ ಸಂತರ್ಪಣೆ. ಇದಾದ ಬಳಿಕ ಸಾಯಂಕಾಲ ಪಡಿ ಪೂಜೆ ಇರುತ್ತದೆ. ಮತ್ತ ಇದು 2012ರಲ್ಲಿ ಮುಧೋಳದ ಅಯ್ಯಪ್ಪ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಇದು ನಮ್ಮೆಲ್ಲರ ಬಹು ದಿವಸದ ಭಾಗ್ಯ ಅನ್ನೋದನ್ನು ಅಂತ ಹೇಳ್ತಾ ಇದೀವಿ. ಅಯ್ಯಪ್ಪ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆ ಇರುತ್ತದೆ. ಪ್ರತಿ ವರ್ಷ ನಾವು ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಮುಧೋಳದ ನಾಗರಿಕರು ಹಾಗೂ ಸುತ್ತಮುತ್ತಿನ ಎಲ್ಲ ಹಳ್ಳಿಯ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಬಂದು ಪ್ರಸಾದ ಸ್ವೀಕರಿಸಿ ಮಾಡುತ್ತಿದ್ದಾರೆ ಹಾಗೂ ಅಯ್ಯಪ್ಪ ಸ್ವಾಮಿಯ ಸೇವೆಗೆ ಪಾತ್ರರಾಗುತ್ತಾರೆ. ಇದು ಬಹಳ ವರ್ಷದಿಂದ ನಡೀತಾ ಬಂದಿದೆ. ಈಗಾಗಲೇ ಅನ್ನಪ್ರಸಾದ ಶುರುವಾಗಿದೆ. ಸಾಯಂಕಾಲ ಪಡಿ ಪೂಜಾನೂ ಇರುತ್ತದೆ. ಇದು ಒಂದು ಕಾರ್ಯಕ್ರಮ ನಾನು ಮುಧೋಳದ ಎಲ್ಲಾ ಸುತ್ತಮುತ್ತ ಹಳ್ಳಿಯ ಮತ್ತು ನಗರದ ಎಲ್ಲಾ ಭಕ್ತಾದಿಗಳು ನೆರವೇರಿಸಿಕೊಡ್ತಾರೆ. ಇದಾಗಿತ್ತು ಇವತ್ತಿನ ಡಿಎಂಕೆ ನ್ಯೂಸ್. ನಮಸ್ತೆ.